ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನೋಡಿ, ಈ ಥರ ಪುನಃ ಬ್ಲ್ಯಾಕ್ದು ಹುಳ ಬಂದಿದೆ, ಕಪ್ಪು ಹುಳ ಬಂದುಬಿಟ್ಟಿದೆ. ಎಲ್ಲ ಫುಲ್ಲು ಮಗ್ಗಿಗೆ ಎಷ್ಟೇ ಔಷಧಿ ಹೊಡೆದ್ರೂ ಹೋಗ್ತಿಲ್ಲ ಇದು. ಹಾಗಾಗಿ ಇವತ್ತೆಲ್ಲ ಕ್ಲೀನ್ ಮಾಡೋಣ ಅಂತ ಬಂದೆ. ಇದು ತೊಂಡೆ ಗಿಡ ಹಬ್ಕೊಳ್ಳಿ ಅಂದ್ಬಿಟ್ಟು ಸುಮ್ಮನಿದ್ದೆ. ಇದಕ್ಕೂ ಸಣ್ಣ ಸಣ್ಣ ಹುಳಗಳು ನೋಡಿ, ಇಲ್ಲೆಲ್ಲ ಹುಳ ತಿಂದ್ಬಿಟ್ಟು ಪಿಕ್ಕೆಗಳೆಲ್ಲ ಹಾಕಿದೆ, ಎಲ್ಲ ಹುಳ ತಿಂದಾಕ್ಬಿಟ್ಟಿದೆ. ಅದಕ್ಕೆ ತೆಗೆದುಬಿಡೋಣ, ಅಲ್ಲಿ ಹಬ್ಸೋಕ್ಕಾಗಲ್ಲ ಅಂತ ಹೇಳಿಬಿಟ್ಟು, ಇಲ್ಲಾಂದರೆ ದಾಸವಾಳ ಗಿಡ ಹೋಗುತ್ತೆ, ಹಾಗಾಗಿ ಅದನ್ನು ತೆಗಿಬೇಕು. ಆಮೇಲೆ ಇನ್ನೊಂದೇನು ಅಂದರೆ, ವಿಡಿಯೋ ಮಾಡ್ತಾಯಿರೋ ಉದ್ದೇಶ ಏನು ಅಂದರೆ, ಹಾಗೆ ಈ ವಿಡಿಯೋ ಮಾಡ್ತಿರೋ ಉದ್ದೇಶ ಏನಂತಂದರೆ, ಇದು ಫುಲ್ಲು ಬುಷಿಯಾಗಿತ್ತು. ನಮಗೆ ಇದ್ರೊಳಗಡೆ ರೋಗ ಬಂದರೆ ಗೊತ್ತಾಗಲ್ಲ. ಅದಕ್ಕೆ ಸ್ವಲ್ಪ ಎಲೆಗಳನ್ನು ಕಟ್ ಮಾಡಿ ಈ ರೀತಿ ಮಾಡಿದ್ದೀನಿ. ನಾನು ಯಾವಾಗಲೂ ಹೀಗೆ ಮಾಡ್ಕೊಳ್ಳೋದು. ಅಂದರೆ ಒಂದೊಂದು ಗಿಡನೂ ನಾನು ವಿಚಾರಿಸೋಕ್ಕಾಗಲ್ಲ, ನೋಡೋಕ್ಕಾಗಲ್ಲ ನೀಟಾಗಿ. ಹಾಗಾಗಿ ಹಿಂಗಿದ್ರೆ ಸ್ವಲ್ಪ ನೀರು ಹಾಕಬೇಕಿದ್ರೂ ಕಾಣುತ್ತೆ. ಅದು ಫುಲ್ಲು ಬುಷಿಯಾಗಿದ್ದರೆ, ಒಳಗಡೆ ರೋಗ ಬಂದಿದ್ರೆ ಗೊತ್ತಾಗಲ್ಲ ಅನ್ನೋ ರೀಸನ್ಗೆ ನಾನು ಈ ರೀತಿಯಾಗಿ ಮಾಡ್ಕೊಂಡಿದ್ದೀನಿ. ನೋಡಿ, ಏನು ಬೀನ್ಸ್ ಇಲ್ಲ ಇವತ್ತು. ಬೀನ್ಸ್ ಗಿಡ ಎಲ್ಲ ಕಿತ್ತಾಕ್ಬಿಟ್ಟಿದೆಯಲ್ಲ, ಬೀನ್ಸ್ ತಿನ್ನಕ್ಕೆ ಹೋಗಿ. ಬೀನ್ಸ್ ಇಲ್ಲ ಚಿನಿ, ಹೋಗು ಆಟ ಆಡ್ಕೊ ಹೋಗು. ನೋಡಿ, ಹೀಗೆ ಕಪ್ಪುದು ಎಲೆ ಮೇಲೆಲ್ಲ ಬರ್ತಾಯಿದೆ ಈ ಥರ. ಇದಕ್ಕಿವಾಗ ನಾನು ಎಲ್ಲ ಕ್ಲೀನ್ ಮಾಡಿ ನೀರಲ್ಲಿ ಸಣ್ಣಗೆ ನೀರು ಬಿಟ್ಕೊಂಡು ಎಲ್ಲ ವಾಶ್ ಮಾಡಿ ಕ್ಲೀನ್ ಮಾಡಿಬಿಟ್ಟು ಔಷಧಿ ಹೊಡಿಬೇಕಿವಾಗ. ಇದೂ ಅಷ್ಟೇ, ಅದಕ್ಕೆ ಬ್ಲ್ಯಾಕು, ಇದಕ್ಕೆ ವೈಟ್ ಬಂದಿದೆ. ವೆರೈಟಿ ಥರ ರೋಗಗಳು ಬಂದಿವೆ ನೋಡಿ. ಇದೊಂದು ಬ್ಲ್ಯಾಕ್, ಒಂದು ಇಲ್ಲಿ ಈ ಥರ ಇದಕ್ಕೇ ಅಂಟ್ಕೊಂಡು ಬರುತ್ತೆ ಈ ಥರ. ನೋಡಿ, ಈ ಥರ ನಿಮ್ಮ ಗಿಡದಲ್ಲಿ ಇಷ್ಟೊಂದು ವೆರೈಟಿ ಇದೆಯಾ ರೋಗಗಳು ಅನ್ನೋದು ಇದ್ದರೆ ನನಗೆ ಕಮೆಂಟಲ್ಲಿ ತಿಳಿಸಿ. ಇನ್ನೂ ಒಂದು ತೋರಿಸ್ತೀನಿ ನಾನು ಏನಿದೆ ಅಂತ. ಇದು ಮಾಮೂಲಿ ಇದರಲ್ಲಿ, ಇದಕ್ಕೆ ಎಲ್ಲರ ಗಿಡದಲ್ಲೂ ಇರುತ್ತೆ. ನಾನೆಲ್ಲ ತೆಗೆದುಬಿಟ್ಟಿದ್ದೀನಿ. ವೈಟ್ದು ಮಾಮೂಲಿ ಅಂಟ್ಕೊಳ್ಳುತ್ತಲ್ಲ, ಅದಕ್ಕೆ ಇರುವೆ ಬರುತ್ತಲ್ಲ, ಆ ಥರದ್ದು ಇದರಲ್ಲಿ ತೆಗೆದುಬಿಟ್ಟಿದ್ದೀನಿ. ಇದರಲ್ಲೇ ಇದೆ ಈ ಥರ ವೈಟ್ ಹುಳ ಬರುತ್ತಲ್ಲ, ಆ ಥರ ಇದೊಂದು ಈ ಥರದ್ದೊಂದು, ಮತ್ತು ಇದೊಂದು, ಮತ್ತು ಇದೊಂದು ನೋಡಿ. ಇಷ್ಟೂ ಇದ್ರ ಜೊತೆಗೆ ಹುಳಗಳು ಬಂದು ಗಣಿಗಿಲೆ ಗಿಡ, ನಿತ್ಯ ಪುಷ್ಪ ಗಿಡ ಎಲ್ಲನೂ ತಿನ್ಕೊಂಡು ಹೋಗುವಂಥ ರೋಗಗಳು ನನ್ನ ಟೆರೆಸ್ಸಲ್ಲಿದೆ. 5-6 ಥರ ರೋಗಗಳಿದೆ. ಇಷ್ಟು ರೋಗಗಳಿಗೂ ಇವತ್ತು ಸಣ್ಣದಾಗಿ ನೀರು ಬಿಟ್ಕೊಂಡು ಫಸ್ಟು ಗಿಡಗಳನ್ನ ವಾಶ್ ಮಾಡ್ತೀನಿ. ವಾಶ್ ಮಾಡಿ ನಂತರ ಔಷಧಿ ಹೊಡಿತೀನಿ. ಔಷಧಿ ಒಂದು ತೊಗೊಂಡು ಬಂದಿದ್ದೀನಿ, ಅದನ್ನು ಹೊಡಿಬೇಕು. ಇಲ್ಲೊಂದು ಮಲ್ಲಿಗೆ ಮಗ್ಗಿಬಿಟ್ಟಿದೆ, ಅದನ್ನು ತೋರಿಸೋಣ ಅಂತ ಬಂದೆ. ಈ ಥರ ಬಿಟ್ಟಿದೆ ನೋಡಿ, ಎಷ್ಟು ಚೆನ್ನಾಗಿದೆ. ಇದು ಚಪ್ರದ ಅವರೆಕಾಯಿಗೆ ನೋಡಿ ಹೇಗೆ ಬಂದಿದೆ ಅಂತ. ಇದಕ್ಕೆ ಬಂದರೆ ನಂಗೆ ತುಂಬ ಬೇಜಾರು. ಎಷ್ಟು ಚೆನ್ನಾಗಿ ಕಾಯಿಬಿಟ್ಟಿದೆ ಗೊತ್ತಾ. ಇದು ಪುಟಾಣಿ ಗಿಡ ಆದ್ರೂ ತುಂಬ ಚೆನ್ನಾಗಿ ಕಾಯಿಬಿಟ್ಟಿದೆ. ಸುಮಾರು ಕಾಯಿಗಳನ್ನ ಬಿಟ್ಟಿದೆ, ಬಂಚು ಬಿಟ್ಟಿದೆ. ಒಳಗಡೆ ಎಲ್ಲ ಇದೆ, ಕಾಣಿಸೋದಿಲ್ಲ. ನೋಡಿ ಎಷ್ಟು ಚೆನ್ನಾಗಿ ಬಿಟ್ಟಿದೆ. ಎಲ್ಲದಕ್ಕೂ ಪುನಃ ಬಂದುಬಿಟ್ಟಿದೆ. ಇವಾಗ ಅರ್ಜೆಂಟಿಗೆ ಹೊಡಿಬೇಕು. ಈಗ ಇದಕ್ಕೂ ಬಂದುಬಿಟ್ಟಿದೆ. ಇದಕ್ಕೆ ಬರ್ತಿರಲಿಲ್ಲ. ಇದರಲ್ಲಿ ಏನು ಅಂದರೆ, ಇದು ಒಂಥರ ರೋಗ. ಇದಕ್ಕೆ ಬ್ಲ್ಯಾಕು ವೈಟು ಎರಡೂ ಇದೆ. ಕಾಣಿಸ್ತಾ ಇರ್ಬೋದು, ಕಾಣಿಸ್ತಿದೆಯಾ? ಇದು ಬ್ಲ್ಯಾಕು ವೈಟು. ಆಮೇಲೆ ಎಲೆ ಮೇಲೆಲ್ಲ ಶೈನಿಂಗು. ಅದನ್ನು ಮುಟ್ಟಿದ್ರೆ ಕೈ ಅಂಟುತ್ತೆ, ಆ ಥರ ಇದೆ. ಎಷ್ಟು ಆಲ್ಮೋಸ್ಟ್ ಒಂದು 4-5 ರೋಗಗಳಾಯಿತು ನನ್ನ ಟೆರೇಸಲ್ಲಿ. ಇದು ಮೆಂತ್ಯ ಸೊಪ್ಪು. ಇದನ್ನು ಬೇಗ ಹಾರ್ವೆಸ್ಟ್ ಮಾಡ್ಕೊಬಿಡ್ಬೇಕು. ಇವತ್ತು ಔಷಧಿ ಹೊಡಿತೀನಲ್ಲ, ಆ ಔಷಧಿ ಯಾವುದು ಅಂತ ನಾನು ನಿಮಗೆ ತೋರಿಸ್ತೀನಿ. ನೋಡಿ, ಔಷಧಿ ಹೊಡಿತಾ ಇದ್ದೀನಿ. ಅಂದರೆ ಸೊಪ್ಪಿಗೆ ಯಾವುದಕ್ಕೂ ಹೊಡಿಯಲ್ಲ. ಸ್ವಲ್ಪ ನಾನು ಏನು ಔಷಧಿ ಹೊಡೆಯೋದು ಬೇಡ, ಹಾಗೆ ಏನೋ ಒಂದು ಮೇಂಟೈನ್ ಮಾಡಿಕೊಂಡು ನೀರು ಇದು ಮಾಡಿಕೊಂಡು, ಮತ್ತು ಡೆಟಾಯ್ಲು, ಸೋಪ್ದು ಜೆಲ್ಲು ಮತ್ತು ಗಂಜಲ ಎಲ್ಲ ಹಾಕಿ, ಆಮೇಲೆ ಬೇವಿಂದು ಎಣ್ಣೆ ಬರುತ್ತಲ್ಲ, ಅದನ್ನು ಹಾಕಿ ಹೊಡೆಯೋಣ ಅಂದ್ಕೊಂಡೆ. ಆಗಲಿಲ್ಲ. ಅವಾಯ್ಡ್ ಮಾಡೋಕ್ಕೆ 4-5 ಥರ ಬಂದಿದೆ. ಎಲ್ಲ ಹೋಗ್ಬಿಡತ್ತೆ ದಾಸವಾಳ. ಅದಕ್ಕಾಗಿ ಇದನ್ನು ತೊಗೊಂಡಿದ್ದೀನಿ. ನೋಡೋಣ, ಇದರಲ್ಲಿ ಹೋಗುತ್ತೆ.
ಬಾಟ್ಲಿ ಚೆನ್ನಾಗಿದೆ, ಕ್ಯಾಪೆಲ್ಲ ಕಿರೀಟ ಟೈಪ್ ಇದೆ ನೋಡಿ. ಅದಕ್ಕೆ ಇದನ್ನು ಹೊಡೆಯೋಣ ಅಂತಂದ್ಬಿಟ್ಟು ಬಂದಿದ್ದೀನಿ. ಇದು ಹೊಡೆದಾದ್ಮೇಲೆ ಒಂದ್ಸಲಿ ವೀಡಿಯೋ ಮಾಡ್ತೀನಿ ಏನಾಗಿದೆ ಅಂತ ನನ್ನ ಗಿಡಗಳು. ಆಮೇಲೆ ಬೇಕಾದರೆ ನೀವು ಯೂಸ್ ಮಾಡಬಹುದು. ನೋಡಿ ಈ ಥರ ಇದೆ. ಇದಕ್ಕೆ ನಾನಿವತ್ತು ಕ್ಲೀನ್ ಮಾಡಿ ಔಷಧಿ ಹೊಡಿಬೇಕು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋನ ಹಾಗೆ ಪೂರ್ತಿಯಾಗಿ ನೋಡಿ ಕಮೆಂಟ್ ಮಾಡಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು.